ಹೇಗೂ ಗಂಡ ಆಗ್ತಿರೋನಲ್ವಾ, ಅದಕ್ಕೆ ಪ್ರಶಾಂತಿಗೆ ಮಾಡ್ತಾಳೆ ಅಷ್ಟೇ ಅಲ್ವಾ? ಅದ್ರಲ್ಲಿ ತಪ್ಪೇನಿದೆ? ನಿನ್ನ ಹತ್ರ ಫೋನ್ ಇಲ್ಲಿಂದ ಬಂತು? ಆದ್ಯಂದು ಅಪ್ಪ. ಆದ್ಯದ? ಸರಿ ಬಿಡಮ್ಮ, ಜಾಸ್ತಿ ಹೊತ್ತು ಮಾತಾಡೋದು ಒಳ್ಳೇದಲ್ಲ, ಸರಿನಾ? ರಾಜಲಕ್ಷ್ಮಿ, ನಿನ್ ಇಷ್ಟನ ಇಲ್ಲಿವರೆಗೂ ನೀನ್ ಬಾಯ್ ಬಿಟ್ಟು ಹೇಳಿಲ್ಲ. ಅದಕ್ಕೆ ಆ ಹುಡುಗ ಅಂದ್ರೆ ನಿನ್ಗಿಷ್ಟ ಇಲ್ಲ ಅಂದ್ಕೊಂಡು ಚಿಕ್ಕ ಅನುಮಾನ ಇತ್ತಮ್ಮ. ನೀನೇ ಆ ಹುಡುಗನ್ಗೋಸ್ಕರ ವ್ರತ ಮಾಡ್ಬೇಕು ಅನ್ಕೋತಿದ್ಯಾ ಅಂದ್ರೆ ನನ್ ಭಯಕ್ಕೆ ಅರ್ಥ ಇಲ್ಲ ಅಂತ ಇವಾಗ ಅರ್ಥ ಆಯ್ತಮ್ಮ. ಇವಾಗ ನನಗೆ ಸಮಾಧಾನ ಆಯ್ತು. Thank God. ಆದ್ಯ, ಏನ್ ಮಾಡ್ತಾ ಇದ್ಯಾ? ಹೀಗಾದ್ರೆ ಹೇಗಮ್ಮ ಆದ್ಯ? ಈಗ ನಾನು ಏನ್ ಮಾಡ್ದೆ ಅತ್ತೆ? ಹಾ, ಇನ್ನೇನ್ ಮಾಡ್ಬೇಕಮ್ಮ? ನೀರ್ ಕುಡಿತಾ ಇದ್ಯಲ್ಲ. ದಾಹ ಆಗ್ತಿತ್ತು, ನೀರ್ ಕುಡಿತಾ ಇದ್ದೀನಿ. ಇದು ಕೂಡ ತಪ್ಪೇನಾ? ಬೇರೆ ದಿನ ಆಗಿದ್ರೆ ತಪ್ಪಿಲ್ಲಮ್ಮ. ಉಪವಾಸ ಇರ್ತೀನಿ ಅಂತ ಹೇಳಿ ನೀರ್ ಕುಡಿದ್ರೆ ತಪ್ಪೇ. ಅದೇಗೆ? ಉಪವಾಸ ಇದ್ದಾಗ ಸಾಯಂಕಾಲ ಕಲ್ಯಾಣಿಲಿ ದೀಪ ಬಿಡೋವರೆಗೂ ಒಂದ್ ತೊಟ್ಟು ನೀರ್ ಕೂಡ ಕುಡಿಬಾರ್ದು. ಹೌದಾ? ಅಮ್ಮ ಆದ್ಯ, ಇಂಥದ್ದೆಲ್ಲ ನಿನಗ್ ಗೊತ್ತಿಲ್ಲ. ಇವನ್ ಹೇಳ್ದ ಅಂತ ನೀನ್ ಉಪವಾಸ ಇರೋದಕ್ಕೆ ಒಪ್ಕೊಂಡಿದ್ಯೇ ಹೊರತು ನಿನ್ ಕೈಲಿ ಆಗಲ್ಲ ಬಿಡಮ್ಮ. ಏನಾಯ್ತಮ್ಮ? ವ್ರತ ಮಾಡಕ್ಕೆ ಆದ್ಯದಿಂದ ಆಗದಿಲ್ಲ ಸೀನು. ಯಾಕೆ? ಆದ್ಯ ಮಾಡ್ತೀನಿ ಅಂತ ಹೇಳಿದ್ಲಲ್ಲ. ಪಾಪ ಅವಳು ಹೇಳಿದ್ಲು, ಆದ್ರೆ ಆಗ್ಬೇಕಲ್ಲೋ. ನೋಡು, ಆಗ್ಲೇ ನೀರ್ ಕುಡಿಯೋಕ್ ಹೊರಟಿದ್ದಾಳೆ. ನಾವಿರ್ತಿದೀವಲ್ಲ ಅಂತ ನಮ್ಮಷ್ಟು ನಿಷ್ಠೆಯಿಂದ ಅವಳು ಎಲ್ಲಿರ್ತಾಳೆ ಸೀನು? ಇಲ್ಲ ಅತ್ತೆ, ಆದ್ಯ ಇರ್ತಾಳೆ. ಅನ್ಕೊಂಡ್ರೆ ಸರಿ ಹೋಗಲ್ಲ ಸೀನು. ನಿಮ್ಮಮ್ಮ ಆಗ್ಲಿ ನಿಮ್ಮತ್ತೆ ಆಗ್ಲಿ ಗಂಡನ್ ಮೇಲೆ ತುಂಬಾ ಪ್ರೀತಿಯಿಂದ ಅವ್ರ ಕ್ಷೇಮಕ್ಕೋಸ್ಕರ ನಿಷ್ಠೆಯಿಂದ ವ್ರತ ಮಾಡ್ತಾರೆ. ಹಾಗೆ ಎಲ್ರೂ ಇರ್ಬೇಡ್ವಾ? ನಾನು ಇರ್ತೀನಿ ಅತ್ತೆ. ಸೀನು ಮೇಲೆ ನನಗ್ ತುಂಬಾನೇ ಪ್ರೀತಿ ಇದೆ. ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲಮ್ಮ, ಆದ್ರೆ ನಿನ್ ಕೈಲಿ ಉಪವಾಸ ಇರಕ್ ಆಗಲ್ಲ ಅಂತ ಹೇಳ್ತಿದೀವಿ. ಹಾಗೆಲ್ಲ ಏನೂ ಇಲ್ಲ, ನಾನು ಇರ್ತೀನಿ. ನೀರನ್ನ ಕೂಡ ಕುಡಿಬಾರ್ದು ಅಂತ
ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದಕ್ಕೆ ಕುಡಿಯಕ್ಕೆ ಹೋದೆ. ಈಗ ಹೇಳಿದಿರಲ್ಲ, ಇನ್ನ ಕುಡಿಯೋದಿಲ್ಲ. ಸರಿ, ನೀನು ನಿಷ್ಠೆಯಿಂದ ವ್ರತ ಮಾಡಿ ನಮ್ ಜೊತೆ ಸಂಜೆ ದೀಪ ಬೆಳಗೋ ತನಕ ಇರ್ತೀನಿ ಅಂತಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಹೇಳು? ಹಾಗೆ ಇರೋ ಆದ್ಯ, ಒಳ್ಳೇದೇ ಅಲ್ವಾ? ಬನ್ನಿ ಅತ್ಗೆ. ಇರಕ್ಕಾಗತ್ತಾ? ಇರ್ತೀನಿ ಅಂತ ಹೇಳ್ದೆ ಅಲ್ವಾ? ನಿನಗಿದ್ದ ಅಭ್ಯಾಸ ಇಲ್ವಲ್ಲ? ಅಭ್ಯಾಸ ಮಾಡ್ಕೋತೀನಿ. ಅಯ್ಯೋ ಸಾರಿ ಏನಾಯ್ತು? ಬಿದ್ದೋಗಿದ್ಲಂತೆ ಕಣಪ್ಪ.